ಹಿಂದಿನ ಕಾಲದಲ್ಲಿ ಜಾಬ್ ಸೆಕ್ಯೂರಿಟಿ ಅನ್ನೋದು ಭಾಳ ಚೆನ್ನಾಗಿತ್ತು. ಹಾಂ, ಯಾಕಂದರೆ ಟೆಕ್ನಾಲಜಿ ಅಷ್ಟು ಫಾಸ್ಟಾಗಿ ಅಡ್ವಾನ್ಸ್ ಆಗ್ತಾ ಇರಲಿಲ್ಲ. ಕರೆಕ್ಟ್. ಎರಡನೇದು ಟೆಕ್ನಾಲಜಿ ಅಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಾ ಇರಲಿಲ್ಲ. ಇವತ್ತು ಏನಾಗ್ಬಿಟ್ಟಿದೆ, ಫಾರ್ ಎಕ್ಸಾಂಪಲು ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಸುಮಾರು 25 ವರ್ಷಕ್ಕೆ ಮುಂಚೆ ಸಿ ಪ್ರೋಗ್ರಾಮಿಂಗ್ ಕಲಿತ್ರೆ ಇವರೇ ಸ್ಟಾರ್. ಮತ್ತು C++ ಬಂತು, .NET ಬಂತು, ಜಾವಾ ಬಂತು. ಸೊ ಏನೇದೋ ಲ್ಯಾಂಗ್ವೇಜ್ಗಳು ಬರ್ತಾನೆ ಇರ್ತವೆ. ಈಗ ನಾವು ಮ್ಯಾಕ್ಸಿಮಮ್ ಪೈಥಾನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದೀವಿ, ಆಯಿತಾ. ಅದಾದಮೇಲೆ ಇನ್ನೊಂದಷ್ಟು ಟೆಕ್ನಾಲಜಿಗಳು ಬಂತು, ಕ್ಲೌಡ್ ಸರ್ವಿಸಸ್ ಬಂತು, ಬಿಗ್ ಡೇಟಾ, ಹಡೂಪು, AI, ML, ಓಕೆ, ಡೀಪ್ ಲರ್ನಿಂಗ್, ಈ ಥರ ಟೆಕ್ನಾಲಜಿ ಆಲ್ಮೋಸ್ಟ್ ಪ್ರತಿ ವರ್ಷ ಬದಲಾಗ್ತಾ ಇದೆ. ಮೊನ್ನೆ ಯಾರೋ ಒಬ್ಬರು ಒಂದು ಮಾತು ಹೇಳಿದ್ರು, 45 ಈಸ್ ದ ನ್ಯೂ ಏಜ್ ಆಫ್ ರಿಟೈರ್ಮೆಂಟ್ ಅಂತ. ಎಷ್ಟೊಂದು ಜನ 45 ವರ್ಷ ಆದಮೇಲೆ ಅವ್ರಿಗೆ ಜಾಬ್ ಹೋದರೆ ಮತ್ತೆ ಜಾಬ್ ಹಿಡ್ಕೊಳ್ಳೋ ಅಂಥ ಶಕ್ತಿನೇ ಅವ್ರಿಗಿರೋದಿಲ್ಲ. ಯಾಕೆ ಅಂದರೆ ಟೆಕ್ನಾಲಜಿ ಅಷ್ಟು ಫಾರ್ವರ್ಡ್ ಹೋಗಿಬಿಟ್ಟಿರುತ್ತೆ. ಕರೆಕ್ಟ್. ಇದು ಇಟ್ಸ್ ಎ ವೆರಿ ಮೇಜರ್ ಪ್ರಾಬ್ಲಮ್ ಟು ದ ಮಾಡರ್ನ್ ವರ್ಲ್ಡ್ ಅಂತ.